ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದ್ದು ಮೈಸೂರು ಬಿಟ್ಟು ತೆರಳದಂತೆ ಗುಪ್ತಚರ ಇಲಾಖೆ ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ಕೊಟ್ಟಂತಹ ನಿರ್ದೇಶನ ಇದು. ಪ್ರಕರಣದ ಪ್ರಮುಖ ಆರೋಪಿ ಮನೋರಂಜನ್ ಈಗಾಗಲೇ ಅರೆಸ್ಟ್ ಆಗಿ ವಿಚಾರಣೆಗೊಳಪಟ್ಟಿದ್ದಾನೆ. ಅದರ ಜೊತೆಗೆ ಆತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಪೊಲೀಸರು ಮೈಸೂರಿನಲ್ಲಿ ಪರಿಶೀಲನೆ ನಡೆಸಿದ್ರು, ಕುಟುಂಬದಿಂದ ಮಾಹಿತಿಯನ್ನು ಪಡೆದ್ರು. ಇದರ ಜೊತೆಗೆ ಮನೋರಂಜನ್ ಕುಟುಂಬಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಮೈಸೂರು ಬಿಟ್ಟು ತೆರಳಬೇಡಿ ಎಂದಿದ್ದಾರೆ. ನಮ್ಮ ಸೂಚನೆ ಬರೋವರೆಗೂ ಮೈಸೂರಿನಿಂದ ಹೋಗಬೇಡಿ, ತುರ್ತಿದ್ರೆ ನಮ್ಮ ಅನುಮತಿ ಮೇರೆಗೆ ತೆರಳಿ, ಮನೆಗೆ ಯಾವ ಸಂಬಂಧಿಕರಿಗೂ ಬಾರದಂತೆ ಸೂಚನೆ ಕೊಡಿ ಅಂತಲೂ ಕೂಡ ನಿರ್ದೇಶಿಸಿದ್ದಾರೆ. ನಮ್ಮ ಅನುಮತಿ ಇಲ್ಲದೆ ಸಂಬಂಧಿಕರು ನಿಮ್ಮ ಮನೆಗೆ ಬರೋದು ಬೇಡ, ಜೊತೆಗೆ ನಮ್ಮ ಅನುಮತಿ ಇಲ್ಲದೆ ನೀವು ಮೈಸೂರು ಬಿಟ್ಟು ತೆರಳುವಂತಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅದರ ಜೊತೆಗೆ ಪ್ರತಿನಿತ್ಯ ಬರುವ ಅನಾಮಧೇಯ ಕರೆಗಳ ಮಾಹಿತಿಯನ್ನ ಕೊಡಿ. ಎಲ್ಲಾ ಅನಾಮಧೇಯ ಕರೆಗಳನ್ನ ತಪ್ಪದೇ ಸ್ವೀಕರಿಸಿ. ನಮಗೆ ಅನಾಮಧೇಯ ಕರೆಗಳ ಬಗ್ಗೆ ಮಾಹಿತಿಯನ್ನು ನೀವು ಕೊಡಬೇಕು ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನುಮತಿ ಇಲ್ಲದೆ ಯಾವುದೇ ಪತ್ರಿಕೆ, ಹಳೆ ಪುಸ್ತಕ ಮಾರಕೂಡದು. ಅಂದ್ರೆ ಮನೋರಂಜನೆಗೆ ಸಂಬಂಧಪಟ್ಟಂತ ಆತ ಉಪಯೋಗಿಸ್ತಾ ಇದ್ದಂತ, ಆತ ಓದಿದ್ದಂತಹ ಹಲವಾರು ಪುಸ್ತಕಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ. ಹೀಗಾಗಿ ಮನೆಯಲ್ಲಿರುವಂತಹ ಯಾವುದೇ ಪತ್ರಿಕೆ, ಹಳೆ ಪುಸ್ತಕ ಇದ್ಯಾವುದನ್ನು ಮಾರೋ ಹಾಗಿಲ್ಲ ಎನ್ನುವ ಸೂಚನೆ ಕೂಡ ಸಿಗ್ತಾ ಇದೆ. ಮನೋರಂಜನ್ ಹಿನ್ನೆಲೆ, ಆತನ ಮನಸ್ಥಿತಿ, ಆತ ಯಾರ ಜೊತೆ ಸೇರಿದ್ದ, ಆತನ ಸ್ನೇಹಿತರು ಯಾರು, ಯಾರ ಸಂಘ ಸಹವಾಸ ಮಾಡಿದ್ದ, ಇದೆಲ್ಲದರ ಬಗ್ಗೆ ಈಗ ತನಿಖೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೋಷಕರಿಗೂ ಕೂಡ ಗುಪ್ತಚರ ಇಲಾಖೆ ಹಲವು ಸೂಚನೆಯನ್ನ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.